ನಟ ಯುವರಾಜ್ ಕುಮಾರ್ ಶ್ರೀದೇವಿ ಮನೆಯವರ ಒಪ್ಪಿಗೆಯನ್ನು ಪಡೆದು ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಮದುವೆ ಆದರೂ ಕೂಡ ಈಗ ಡಿವೋರ್ಸ್ ಹಂತಕ್ಕೆ ಬಂದು ನಿಂತಿದೆ. ಇವರ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯದಲ್ಲಿ ಎಂಟ್ರಿ ಕೊಟ್ಟಿದ್ದು ಸಪ್ತಮಿ ಗೌಡ. ಇದೇ ಇವತ್ತಿನ ವಿಶೇಷ, ಸಪ್ತಮಿ ಸಂಕಟ. ಏನು ಸಪ್ತಮಿ ಗೌಡ ಆಡಿಯೋ ಹಿಂದಿದೆ ರೋಚಕ ಟ್ವಿಸ್ಟ್. ಸಪ್ತಮಿ ಆಡಿಯೋ ಸೀಕ್ರೆಟ್ ಅನಾವರಣ ಮಾಡಲಿದೆ ನಿಮ್ಮ ಫ್ರೀಡಮ್ ಟಿವಿ. ಇದು ಫ್ರೀಡಮ್ ಟಿವಿ ಮೆಗಾ ಬ್ಲಾಸ್ಟಿಂಗ್ ಸ್ಟೋರಿ. ಇದು ಯುವರಾಜ್ ಸಿನಿಮಾ ರಿಲೀಸ್ ಆದ ಕೆಲ ದಿನಗಳ ನಂತರ ಸಪ್ತಮಿ ಯಾರಿಗೆ ಫೋನ್ ಮಾಡಿದ್ರು? ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಪ್ತಮಿ ಗೌಡ ಮಾತಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಸಪ್ತಮಿ ಆಡಿಯೋ ಸೀಕ್ರೆಟ್ನ ಇಂಚಿಂಚು ಮಾಹಿತಿ ನಿಮ್ಮ ಫ್ರೀಡಮ್ ಟಿವಿ ಮೆಗಾ ಬ್ಲಾಸ್ಟಿಂಗ್ ಮಾಡ್ತಾ ಇದೆ. ಯುವರಾಜ್ ಸಿನಿಮಾ ರಿಲೀಸ್ ಆದ ಕೆಲ ದಿನಗಳ ನಂತರ ಸಪ್ತಮಿ ಯಾರಿಗೆ ಫೋನ್ ಮಾಡಿದ್ರು, ಯಾತಕ್ಕೋಸ್ಕರ ಫೋನ್ ಮಾಡಿದ್ರು, ಅಷ್ಟಕ್ಕೂ ಫೋನ್ ಮಾಡಿ ಸಾರಿ ಹೇಳ್ತಾ ಇರೋದಾದ್ರೂ ಯಾರಿಗೆ? ಸಿನಿಮಾಗೆ ದುಡ್ಡು ಹಾಕಿದ್ರಿ, ಎಲ್ಲರ ಶ್ರಮ ವೇಸ್ಟ್ ಅಂದಿದ್ದು ಯಾಕೆ ಹಾಗಾದ್ರೆ ಸಪ್ತಮಿ ಗೌಡ? ಯಾರ ಭೇಟಿಗೆ ಸಪ್ತಮಿ ಅಷ್ಟೊಂದು ಅಂಗಲಾಚ್ತಾ ಇರೋದು ಹಾಗಾದ್ರೆ? ನನ್ನ ಸೈಡ್ ಸ್ಟೋರಿನೂ ಕೇಳಿ ಅಂತ ಅಳ್ತಾ ಇರೋದು ಯಾಕೆ ಹಾಗಾದ್ರೆ ಸಪ್ತಮಿ ಗೌಡ? ಈ ಆಡಿಯೋ ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದಾರೆ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ನಮ್ಮ ಫ್ರೀಡಮ್ ಟಿವಿಯಲ್ಲೂ ಕೂಡ ಈ ಆಡಿಯೋವನ್ನು ಪ್ರಸಾರ ಮಾಡಿದ್ವಿ ನಾವು. ಹಾಗಾಗಿ ತಾಯಿಯ ಮೇಲೆ ಹಾಗೂ ಸಾಯಿಬಾಬಾ ಮೇಲೆ ಯಾಕೆ ಆಣೆ ಮಾಡಿದ್ರು ಸಪ್ತಮಿ? ತಪ್ಪಿನ ಹಿಂದಿನ ಉದ್ದೇಶ ಕೇಳಿ ಅಂತ ಒತ್ತಾಯಿಸ್ತಾ ಇರೋದಕ್ಕೆ ಬಲವಾದ ಕಾರಣ ಇದೆ. ಫ್ರೀಡಮ್ ಟಿವಿಯಲ್ಲಿ ಇವತ್ತು ಎಲ್ಲ ಸೀಕ್ರೆಟ್ ಬಯಲಾಗುತ್ತೆ. ಆಲ್ರೆಡಿ ಯುವರಾಜ್ ಕುಮಾರ್ ಶ್ರೀದೇವಿ ಡಿವೋರ್ಸ್ ಹಂತಕ್ಕೂ ಬಂದು ನಿಂತಿದೆ. ಇನ್ನೊಂದು ಕಡೆ ಇವರ ಮಧ್ಯದಲ್ಲಿ ಎಂಟ್ರಿ ಕೊಟ್ಟಿದ್ದು ಸಪ್ತಮಿ ಗೌಡ ಅಂತ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ. ಆದರೆ ಇದರ ಮುಂದುವರೆದ ಭಾಗವನ್ನು ಫ್ರೀಡಮ್ ಟಿವಿ ಇವತ್ತು ಬ್ಲಾಸ್ಟ್ ಮಾಡ್ತಾ ಇದೆ. ಯುವರಾಜ್ ಸಿನಿಮಾ ರಿಲೀಸ್ ಆದ ಕೆಲ ದಿನಗಳ ನಂತರ ಸಪ್ತಮಿ ಹಾಗಾದ್ರೆ ಯಾರಿಗೆ ಫೋನ್ ಮಾಡಿದ್ರು, ಯಾತಕ್ಕೆ ಫೋನ್ ಮಾಡಿದ್ರು, ಅಷ್ಟಕ್ಕೂ ಫೋನ್ ಮಾಡಿ ಸಾರಿ ಹೇಳ್ತಾ ಇರೋದಾದ್ರೂ ಏನಕ್ಕೆ? ಅವರು ಸಾರಿ ಹೇಳ್ತಾ ಇದ್ದಾರೆ ಅಂದರೆ ಏನೋ ತಪ್ಪು ನಡೆದಿದೆ. ಯಾರಾದರೂ ಸಾರಿ ಕೇಳ್ತಾ ಇದ್ದಾರೆ ಅಂದರೆ ಅವರಿಂದ ಏನೋ ತಪ್ಪಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಶ್ರೀದೇವಿ ಮತ್ತು ಯುವರಾಜ್ ಕುಮಾರ್ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆದಂಥವ್ರು. ಪ್ರೀತಿಸಿ ಮದುವೆಯಾಗಿ ಸುಮಾರು ಒಂದು 4 ವರ್ಷ ಆಯಿತು. 4 ವರ್ಷದ ದಾಂಪತ್ಯ ಜೀವನದಲ್ಲಿ ಈಗ ಬಿರುಕು ಬಂದಿದೆ. ಅಂದರೆ ಇಲ್ಲಿ ಬಿರುಕು ಬಂದಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ದೊಡ್ಡ ಮನೆ ಫ್ಯಾಮಿಲಿಯಲ್ಲಿ ಒಂದು ಕಪ್ಪು ಚುಕ್ಕಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಟ್ಟಿ ಬೆಳೆಸಿದಂತಹ ಒಂದು ಸಾಮ್ರಾಜ್ಯ ದೊಡ್ಡ ಮನೆ ಫ್ಯಾಮಿಲಿ. ಆ ದೊಡ್ಡ ಮನೆ ಫ್ಯಾಮಿಲಿಯಲ್ಲಿ ಇದುವರೆಗೂ ಈ ಡಿವೋರ್ಸ್ ಭೂತ ಆ ಕಡೆ ಸುಳಿದೇ ಇರಲಿಲ್ಲ. ಆದರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಏನಿದಾರಲ್ಲ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗ್ತಾರೆ. ಅಂದರೆ ಮನೆಯವರ ಒಪ್ಪಿಗೆಯನ್ನು ಪಡೆದು ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಇಲ್ಲಿ ಒಂದು ವಿವಾಹ ಎಂಬ ಒಂದು ವಿಚಾರ ಏನಿದೆಯಲ್ಲ ಅದು ಭಾಳ ದೊಡ್ಡ ಮಾತದು. ಹಾಗಾಗಿ ಇಂಥ ಇಬ್ಬರ ಲೈಫಲ್ಲಿ ಸಪ್ತಮಿ ಗೌಡ ಎಂಟ್ರಿ ಆದರು ಅನ್ನುವಂತಹ ಸುದ್ದಿ ಮೊದಲಿಂದನೂ ಕೂಡ ಹರಿದಾಡ್ತಾ ಇತ್ತು. ಇನ್ನು ಸಪ್ತಮಿ ಗೌಡ ಕಾಂತಾರ ಸಿನಿಮಾದಲ್ಲಿ ಅಭಿನಯ ಮಾಡಿದ್ರು. ಕಾಂತಾರ ಸಿನಿಮಾದಿಂದ ಸಪ್ತಮಿ ಗೌಡ ಯಾರು ಅಂತ ಸಿನಿ ಪ್ರಿಯರಿಗೆ ಪರಿಚಯ ಆಗ್ತಾ ಹೋಗ್ತಾರೆ. ಆಮೇಲೆ ಯುವರಾಜ್ ಕುಮಾರ್ ಜೊತೆಗೆ ಯುವರಾಜ್ ಕುಮಾರ್ ಅವರ ಕೋಣೆಯಲ್ಲಿ ಸಪ್ತಮಿ ಗೌಡ ಇದ್ದರು ಅನ್ನುವಂತಹ ವಿಚಾರವನ್ನು ಸ್ವತಃ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿಯ ಆರೋಪವನ್ನು ಮಾಡ್ತಾರೆ. ಆ ಆರೋಪಕ್ಕೆ ತದ್ವಿರುದ್ಧವಾಗಿ ಸಪ್ತಮಿ ಗೌಡ 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಕೂಡ ಹಾಕ್ತಾರೆ. ಆದರೆ ಅದೆಲ್ಲ ಆದ ನಂತರ ಸಾಕಷ್ಟು ಜನ ಅಂದ್ಕೊಂಡಿದ್ರು ಸಪ್ತಮಿ ಗೌಡಂದು ಏನೂ ತಪ್ಪಿಲ್ಲ, ಸಪ್ತಮಿ ಗೌಡ ಇದರಲ್ಲಿ ಯಾವುದೇ ರೀತಿಯಾದಂಥ ಪಾತ್ರವೇ ಇಲ್ಲ ಅಂತ. ಇದ್ದಕ್ಕಿದ್ದಂತೆ ಮೊನ್ನೆ ಒಂದು ಆಡಿಯೋ ಕೂಡ ರಿಲೀಸ್ ಮಾಡ್ತಾರೆ ಸಪ್ತಮಿ ಗೌಡ. ಅದು ಕೂಡ ಹತ್ಕೊಂಡು ಸಾಕಷ್ಟು ಏನೋ ಫೀಲಿಂಗಲ್ಲಿ ಮಾತಾಡ್ತಾರೆ. ನನ್ನಿಂದ ತಪ್ಪಾಗಿದೆ, ಯಾರಿಗೂ ತಪ್ಪಾಗಬಾರ್ದು, ಅವ್ರನ್ನ ಬಿಟ್ಟು ಬಾ ಅಂತ ನಾನೇನು ಹೇಳಲ್ಲ, ಯಾರ ಲೈಫು ಹಾಳಾಗಬಾರ್ದು, ಹಾಗೆ ಹೀಗೆ ಅಂತ ಒಂದಿಷ್ಟು ತುಂಬ ಫೀಲಿಂಗಲ್ಲಿ ಮಾತಾಡ್ತಾರೆ. ಅದಾದ ನಂತರ ಈ ಒಂದು ವಿಚಾರಕ್ಕೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದಂದರೆ ಅದು ಸಪ್ತಮಿ ಗೌಡ. ಹಾಗಾದರೆ ಸಾಕಷ್ಟು ವಿಚಾರಗಳು ಇಲ್ಲಿ ವಿಚಾರ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಸಪ್ತಮಿ ಗೌಡ ಆಡಿಯೋ ಹಿಂದೆ ಸಾಕಷ್ಟು ಒಂದು ರೋಚಕ ಟ್ವಿಸ್ಟ್ ಇದೆ ಅಂತ ಇಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ ಅವರೇ. ಯಾಕಂದರೆ ಸಪ್ತಮಿ ಆಡಿಯೋ ಸೀಕ್ರೆಟ್ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಟು ಹಾಕ್ತಾ ಇದ್ದಾವೆ, ಆಶ್ಚರ್ಯಗಳು ಹುಟ್ಟು ಹಾಕ್ತಾ ಇದ್ದಾವೆ. ಇನ್ನೊಂದು ಕಡೆ ಯುವರಾಜ್ ಸಿನಿಮಾ ರಿಲೀಸ್ ಆದ ಕೆಲ ದಿನಗಳ ನಂತರ ಸಪ್ತಮಿ ಹಾಗಾದರೆ ಯಾರಿಗೆ ಫೋನ್ ಮಾಡಿದ್ರು ಅನ್ನುವಂತಹ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ.
ಫೋನ್ ಮಾಡಿದ್ದ ಉದ್ದೇಶ ಏನು, ಅವ್ರು ತುಂಬ ಬೇಜಾರದಲ್ಲಿ ಮಾತಾಡೋ ಉದ್ದೇಶ ಏನು? ಹೀಗೆ ಒಂದು ಕಡೆ ಹೇಳ್ತಾರೆ ಯಾರ ಲೈಫು ಹಾಳಾಗಬಾರ್ದು, ಅವ್ರನ್ನ ಬಿಟ್ಟು ಬನ್ನಿ ಅಂತ ನಾನೇನು ಹೇಳ್ತಾ ಇಲ್ಲ. ಹಾಗಾದರೆ ಏನಿದು ಅಂದರೆ ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗ್ತದೆ. ಒಂದಿಷ್ಟು ಆಡಿಯೋಗಳನ್ನ ಮಾಡಿ ಬಿಡೋದಕ್ಕಿಂತ ಒಂದಿಷ್ಟು ಕ್ಲಾರಿಫಿಕೇಷನ್ ಬೇಕಾಗ್ತದೆ ಅವರ ಅಭಿಮಾನಿಗಳಿಗಾಗಲಿ ಎಲ್ರಿಗೂ ಕೂಡ. ಇನ್ನು ಯುವ ಫಿಲ್ಮ್ ಶೂಟಿಂಗ್ ಸಂದರ್ಭದಲ್ಲಿ ಫಾರಿನ್ನಲ್ಲಿ ತಪ್ಪಾಯ್ತಾ? ಹಾಗಾದರೆ ಯುವ ಫಿಲ್ಮ್ ಶೂಟಿಂಗ್ ವೇಳೆ ಫಾರಿನ್ನಲ್ಲಿ ತಪ್ಪೇನಾದರೂ ನಡೀತಾ? ಹಾಗಾದರೆ ಶೂಟಿಂಗ್ ಮುಗಿದು ಫಿಲ್ಮ್ ರಿಲೀಸ್ ಸಂದರ್ಭದಲ್ಲಿಯೇ ಯುವ ಪತ್ನಿ ಕಿರಿಕ್ ತೆಗೆದಿರೋ ಉದ್ದೇಶ ಆದರೂ ಏನೋ? ಯಾಕಂದರೆ ಏನಾದರೂ ಒಂದಿಷ್ಟು ಮಿಸ್ಟೇಕ್ಸ್ಗಳಾಗಿರ್ಬೋದು, ಮಿಸ್ಟೇಕ್ಸ್ಗಳಿಂದನೇ ಗಲಾಟೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಸಪ್ತಮಿ ನಂಟಿನ ಕುರಿತು ಮನೆಯಲ್ಲಿ ಗಲಾಟೆ ಶುರುವಾಯಿತಾ? ಶಿವಣ್ಣ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಗಮನಕ್ಕೆ ಈ ಸಮಸ್ಯೆ ಕೂಡ ಬರುತ್ತೆ. ಶ್ರೀದೇವಿ, ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಹಾಗೂ ಅವರ ತಂದೆ ಶಿವಣ್ಣ ಹಾಗೂ ರಾಘಣ್ಣಗೆ ಸಮಸ್ಯೆ ಕುರಿತು ಮಾತುಕತೆ ಮಾಡಲಿಕ್ಕೂ ಕೂಡ ಅವ್ರು ಹೇಳ್ತಾರೆ. ಸಪ್ತಮಿ ಕುರಿತು ಫಾರಿನ್ನಲ್ಲಿ ಶೂಟಿಂಗ್ನಲ್ಲಿದ್ದವರ ಜೊತೆ ಶಿವಣ್ಣ ವಿಚಾರಣೆ ಕೂಡ ಮಾಡ್ತಾರೆ. ಯುವ ಸಪ್ತಮಿ ಕುರಿತು ವಿಷಯ ತಿಳಿದಂಥ ಶಿವರಾಜ್ ಕುಮಾರ್ ಕೂಡ ಗರಂ ಆಗ್ತಾರೆ. ಯಾಕೆ ಗರಂ ಆಗ್ತಾರೆ ಅಂದರೆ, ದೊಡ್ಡ ಮನೆ ಫ್ಯಾಮಿಲಿ ಅಂದರೆ ಒಂದು ದೊಡ್ಡ ಮನೆತನ. ಇದುವರೆಗೂ ಈ ರೀತಿಯಾದಂಥ ವಿಚಾರಗಳಲ್ಲಿ ಕಪ್ಪು ಚುಕ್ಕಿ ಬಂದಿಲ್ಲ ರಾಜ್ಕುಮಾರ್ ಫ್ಯಾಮಿಲಿಗೆ. ಇನ್ನು ರಾಘವೇಂದ್ರ ರಾಜ್ಕುಮಾರ್ ಕೂಡ ಇವಾಗೆ ಬುದ್ಧಿ ಹೇಳುವಂತೆ ಶಿವರಾಜ್ ಕುಮಾರ್ಗೆ, ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ಬ್ರದರ್ಸ್ಗಳು, ಹಾಗಾಗಿ ಅವರಿಗೆ ಮನವಿಯನ್ನು ಮಾಡ್ತಾರೆ ಬುದ್ಧಿ ಹೇಳಲಿಕ್ಕೆ. ಇನ್ನು ಶಿವರಾಜ್ ಕುಮಾರ್ ಗರಂ ಆದ ವಿಚಾರವನ್ನು ಕೂಡ ಸಪ್ತಮಿ ಗೌಡ ತಿಳಿಸಿದ್ದಾರೆ. ಶಿವಣ್ಣಗೆ ಹಾಗೂ ರಾಘಣ್ಣಗೆ ವಾಯ್ಸ್ ಮೆಸೇಜ್ ಕೂಡ ಸಪ್ತಮಿ ಹಾಕಿದ್ದಾರೆ. ಶ್ರೀದೇವಿ ಹಾಗೂ ಅವರ ತಂದೆ ಜೊತೆಗೆ ಶಿವಣ್ಣ ಮತ್ತು ರಾಘಣ್ಣ ಎಲ್ರಿಗೂ ಕೂಡ ಆ ಶ್ರೀದೇವಿ ವಿಚಾರಗಳನ್ನ ತಿಳಿಸ್ತಾರೆ. ಹಾಗಾದ್ರೆ ಫಾರಿನ್ನಲ್ಲಿ ಏನಾಯ್ತು? ಸಪ್ತಮಿ ಗೌಡ ಫಾರಿನ್ನಲ್ಲಿ ಏನು ಎಡವಟ್ಟು ಮಾಡಿದ್ರು? ಹಾಗಾದ್ರೆ ಶ್ರೀದೇವಿ ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನು ತೆಗಿಲಿಕ್ಕೆ, ಶ್ರೀದೇವಿ ಗಲಾಟೆಯನ್ನು ತೆಗೆದು ಆ ಫ್ಯಾಮಿಲಿ ಮೆಂಬರ್ ಹತ್ರ, ಅಂದರೆ ಆ ಮನೆಯ ಹಿರಿಯರ ಹತ್ರ ಈ ವಿಚಾರವನ್ನು ಹೇಳಲಿಕ್ಕೆ ಏನು ಅಲ್ಲಿ ಘಟನೆ ನಡೆದಿದೆ? ಒಂದಿಷ್ಟು ವಾಯ್ಸ್ ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ವಾಯ್ಸ್ ಮೆಸೇಜಲ್ಲಿ ಒಂದಿಷ್ಟು ಅವರ ಆತಂಕಗಳನ್ನು ತೊಡ್ಕೊಳ್ತಾ ಇದ್ದಾರೆ ಸಪ್ತಮಿ ಗೌಡ. ಒಂದಿಷ್ಟು ನೋವಿನ ಸಂಗತಿಗಳನ್ನು ತೊಡ್ಕೊಳ್ತಾ ಇದ್ದಾರೆ. ಯಾರಿಗೂ ನೋವಾಗಬಾರ್ದು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವರ ವಾಯ್ಸಲ್ಲಿ ಒಂದಿಷ್ಟು ಪಶ್ಚಾತ್ತಾಪದ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ದೊಡ್ಡ ಮನೆ ಫ್ಯಾಮಿಲಿಗೆ ಈ ಡಿವೋರ್ಸ್ ಭೂತ ಬಡಿದು ಬಿಟ್ಟಿದೆ. ದೊಡ್ಡ ಮನೆ ಕದ ತಟ್ಟಿಬಿಟ್ಟಿದೆ ಡಿವೋರ್ಸ್ ಅನ್ನುವಂತಹ ಒಂದು ಭೂತ. ಆದರೆ ಇದುವರೆಗೂ ಕೂಡ ಸುಳಿದೇ ಇರುವಂತಹ ಈ ಡಿವೋರ್ಸ್ ಭೂತ ಈಗ ಇದ್ದಕ್ಕಿದ್ದಂಗೆ ಏನು ಬಡಿತಲ್ಲ, ಇದು ಎಲ್ಲ ಒಂದು ಕಡೆ ದೊಡ್ಡ ಮನೆ ಫ್ಯಾಮಿಲಿಗೂ ಒಂಥರ ಮುಜುಗರದ ಸಂಗತಿ. ಇದುವರೆಗೂ ಕೂಡ ಆ ಘನತೆ ಗೌರವವನ್ನು ಕಾಪಾಡ್ಕೊಂಡು ಬಂದಂತಹ ಒಂದು ಫ್ಯಾಮಿಲಿ ಇದು. ಈ ಘನತೆ ಗೌರವಕ್ಕೆ ಈಗ ಚ್ಯುತಿ ಬರುವಂತಹ ಕೆಲಸ ಆಯ್ತಲ್ಲ ಅಂತ ಒಳಗಿಂದೊಳಗೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಮುಜುಗರ, ಒಂದಿಷ್ಟು ಅವಮಾನ ಎಲ್ಲವೂ ಕೂಡ ಆಗುತ್ತೆ. ಯಾಕಂದರೆ ಯುವರಾಜ್ ಕುಮಾರೇ ಮಾಡಿರ್ಬೋದು ಅಥವಾ ಇನ್ಯಾರೋ ಮಾಡಿರ್ಬೋದು, ಆದರೆ ಇಡೀ ಹೋಲ್ ಫ್ಯಾಮಿಲಿಗೆ ಅದೊಂಥರ ಅವಮಾನ, ಜೊತೆಗೆ ನಾಚಿಕೆ, ಜೊತೆಗೆ ಏನು ಉತ್ತರ ಕೊಡಬೇಕು ಇವರಿಗೆ ಎಲ್ಲವೂ ಕೂಡ ಗೊತ್ತಿರಲ್ಲ. ಯಾಕಂದರೆ ಅವರ ಮನೆ ಮಕ್ಕಳು ಮಾಡಿರುವಂಥ ತಪ್ಪಿಗೆ ದೊಡ್ಡವರು ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ. ಹಾಗಾಗಿ ಎಲ್ಲೋ ಒಂದು ಕಡೆ ಸಪ್ತಮಿ ಗೌಡ ಒಂದಿಷ್ಟು ಆಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಶ್ರೀದೇವಿ ಅವ್ರನ್ನ ಆಲ್ರೆಡಿ ಕೂರಿಸ್ಕೊಂಡು, ಜೊತೆಗೆ ಯುವರಾಜ್ ಕುಮಾರ್ ಅವ್ರನ್ನ ಕೂರಿಸ್ಕೊಂಡು ಅಲ್ಲಿ ಬುದ್ಧಿ ಹೇಳಬೇಕಾದಂತಹ ಅನಿವಾರ್ಯತೆ ಈಗಾಗಲೇ ಶಿವಣ್ಣನಿಗೆ ಎದುರಾಗಿದೆ. ಮತ್ತೊಂದು ಕಡೆ ಒಂದು ಒಳ್ಳೆ ಮನೆತನ, ಜೊತೆಗೆ ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂತಹ ಒಂದು ಫ್ಯಾಮಿಲಿ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಇಡೀ ಸ್ಯಾಂಡಲ್ವುಡ್ಗೆ ಒಂದು ದಂತಕತೆ, ಸರಳ ಜೀವನ, ಸಾಕಷ್ಟು ಒಂದು ಅವ್ರನ್ನ ಫಾಲೋ ಮಾಡುವಂತಹ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿದ್ದಾರೆ. ಯಾಕಂದರೆ ಬರೀ ನಮ್ಮ ರಾಜ್ಯ ಅಷ್ಟೇ ಅಂತಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅವ್ರನ್ನ ಫಾಲೋ ಮಾಡುವಂತಹ, ಅವರ ಫ್ಯಾಮಿಲಿ ಥರ ಬದುಕುವಂತಹ ಸಾಕಷ್ಟು ಜನ ಅವರ ಅಭಿಮಾನಿಗಳು ಇವತ್ತಿಗೂ ಕೂಡ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಡಿವೋರ್ಸ್ ಭೂತ ಯಾಕೆ ಬಡಿತು ಅನ್ನುವಂತಹ ಇಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನು ಶಿವಣ್ಣ ಜೊತೆಗೆ ಯುವ ಫಿಲ್ಮ್ ನಿರ್ಮಾಪಕರಿಗೂ ಕೂಡ ಮೆಸೇಜ್ ಕಳಿಸಿದ್ದಾರೆ. ವಿಜಯ್ ಕಿರಗಂದೂರಿಗೂ ಕೂಡ ಮೆಸೇಜ್ ಹಾಕಿದ್ದಾರೆ. ನೋಡಿ, ಶಿವಣ್ಣ ಜೊತೆಗೇನೆ ಯುವ ಫಿಲ್ಮ್ ನಿರ್ಮಾಪಕರು ಏನಿದ್ದಾರಲ್ಲ ಅವರಿಗೂ ಕೂಡ ಮೆಸೇಜ್ ಹಾಕಿದ್ದಾರೆ. ವಿಜಯ್ ಕಿರಗಂದೂರಿಗೂ ಕೂಡ ಮೆಸೇಜ್ ಹಾಕಿ ಸಪ್ತಮಿ ಗೌಡ ಸಾರಿ ಕೇಳಿದ್ದಾರೆ. ವಾಯ್ಸ್ ಮೆಸೇಜ್ನಲ್ಲಿ
ಫಿಲ್ಮಿಗೆ ತುಂಬ ದುಡ್ಡು ಹಾಕಿದ್ದಾರೆ ಅಂದರೆ ನಿರ್ಮಾಪಕರಿಗೂ ಸಾರಿ ಕೇಳಿರುವಂಥದ್ದು. ನಿಮಗೂ ಈ ಫಿಲ್ಮ್ ಇಂಪಾರ್ಟೆಂಟ್, ನನಗೂ ಇಂಪಾರ್ಟೆಂಟ್, ಎಲ್ಲರ ಶ್ರಮ ವೇಸ್ಟ್ ಆಗುತ್ತೆ, ನನ್ನಿಂದ ತಪ್ಪಾಗಿದೆ, ಇವಾಗೆ ಡಿವೋರ್ಸ್ ಕೊಡು ಅಂತ ನಾನು ಹೇಳಿಲ್ಲ ಅಂತ ಸಪ್ತಮಿ ಗೌಡ ಹೇಳ್ತಾ ಇದ್ದಾರೆ. ಇನ್ನು ಯುವ ಫಿಲ್ಮ್ ರಿಲೀಸ್ ಆದ ಹಲವು ತಿಂಗಳ ಬಳಿಕ ಈ ವಾಯ್ಸ್ ಮೆಸೇಜ್ ಈಗ ಹೊರಗಡೆ ಬರ್ತಾ ಇದೆ. ಅಲ್ಲ, ಅವ್ರು ಸಾಕಷ್ಟು ಆಡಿಯೋಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಾನು ಡಿವೋರ್ಸ್ ಕೊಡು ಅಂತ ಹೇಳ್ತಾ ಇಲ್ಲ, ಶ್ರೀದೇವಿನ ಬಿಟ್ಟು ಬಾ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಇವರ ಮಾತಿನ ಅರ್ಥ, ಸಪ್ತಮಿ ಗೌಡ ಮಾತಿನ ಅರ್ಥ, ಯುವರಾಜ್ ಕುಮಾರೇ ನಾನು ನಿನ್ನ ಹಿಂದೆ ಬರ್ತೀನಿ ಅಂತ ಏನಾದ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಅದನ್ನು ಹೇಳಬೇಕಲ್ಲ ಕ್ಲಿಯರ್ ಕಟ್ ಆಗಿ. ಇನ್ನು ಯುವ ಶ್ರೀದೇವಿ ಡಿವೋರ್ಸ್ ವಿಚಾರ ಹೊರಬಂದಾಗ ಈ ಆಡಿಯೋ ಲೀಕ್ ಆಗಿದೆ. ನೋಡಿ, ಸುಮ್ಮನೆ ಇತ್ತು, ಈ ವಿಚಾರ ಎಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇರಲಿಲ್ಲ. ಯಾವಾಗ ಡಿವೋರ್ಸ್ ಬಂದಿದೆ, ಈ ಫ್ಯಾಮಿಲಿ ಕೋರ್ಟಲ್ಲಿ ಅರ್ಜಿ ವಿಚಾರಣೆ ಅನ್ನೋದು ವಿಚಾರ ಯಾವಾಗ ಪ್ರಸ್ತಾಪ ಆಯ್ತಲ್ಲ, ಆಗ ಸಪ್ತಮಿ ಗೌಡ ವಿಚಾರಗಳು, ಸಪ್ತಮಿ ಗೌಡ ಆಡಿಯೋ ಲೀಕ್ ಆಗ್ತಾ ಹೋಯ್ತು. ಇನ್ನು ಎರಡೇ ಹಿಟ್ ಫಿಲ್ಮ್ನಲ್ಲಿ ಸಪ್ತಮಿ ಗೌಡ ಆಲ್ರೆಡಿ ನಟಿಸಿರುವಂಥದ್ದು. ಅಂದರೆ ಈಗಾಗಲೇ ಗೊತ್ತಿರುವಂಥದ್ದು ಕಾಂತಾರ ಹಾಗೂ ಯುವ ಎರಡೂ ಕೂಡ ಸೂಪರ್ ಹಿಟ್ ಆಗಿ ಸಪ್ತಮಿ ಗೌಡ ಮನೆ ಮಾತಾಗಿದ್ದಾರೆ. ಕಾಂತಾರದಲ್ಲೂ ಒಂದು ಒಳ್ಳೆಯ ಅಭಿನಯವನ್ನು ಮಾಡಿದ್ದಾರೆ. ಕಾಂತಾರ ಒಂದು ಸೂಪರ್ ಹಿಟ್ ಮೂವಿ, ಒಂದು ದಂತಕಥೆ ಅಂತಲೇ ಕರೀತಾರೆ. ಯಾಕಂದರೆ ಅಂಥ ಸಿನಿಮಾದಲ್ಲಿ ಅವಕಾಶ ಆಗಿಂದನೇ ಸಪ್ತಮಿ ಗೌಡ ಯಾರು ಅಂತ ಗೊತ್ತಾಗ್ತಾ ಹೋಗುತ್ತೆ ಜನರಿಗೆ. ಅದಾದ ನಂತರ ಯುವ ಸಿನಿಮಾದಲ್ಲೂ ಕೂಡ ಅಭಿನಯವನ್ನು ಮಾಡ್ತಾರೆ. ಇನ್ನು ಯುವ ಪ್ರಕರಣದಿಂದ ತನ್ನ ಕೆರಿಯರ್ ಹಾಳಾಗುವ ಭೀತಿಯಲ್ಲಿ ಸಪ್ತಮಿ ಗೌಡ ಒಂದು ಕಡೆ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮೂವರಿಗೂ ಕೂಡ ವಾಯ್ಸ್ ಮೆಸೇಜ್ ಕಳಿಸಿ ಭೇಟಿಗೆ ಅವಕಾಶವನ್ನು ಇಲ್ಲಿ ಸಪ್ತಮಿ ಗೌಡ ಕೋರಿದ್ದಾರೆ. ಇಡೀ ಪ್ರಕರಣದಲ್ಲಿ ಇವಾಗೆ ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ತಪ್ಪಾಗಿದೆ ಅಂತಲೇ ಸಪ್ತಮಿ ಗೌಡ ಹೇಳ್ತಾ ಇದ್ದಾರೆ. ಆ ಆಡಿಯೋ ನಾವು ಕೂಡ ಮೊನ್ನೆ ಪ್ರಸಾರ ಮಾಡಿದ್ವಿ. ಇಲ್ಲಿ ಸಪ್ತಮಿ ಗೌಡ ಒಂದು ಅವರ ವಾಯ್ಸ್ ಮೆಸೇಜಲ್ಲಿ ಭಾಳ ನೊಂದ್ಕೊಂಡು ಸಾಕಷ್ಟು ಏನೋ ಒಂದು ಸಂಕಷ್ಟಕ್ಕೆ ಈಡಾದರ ಥರ ಹತ್ಕೊಂಡು ಮಾತಾಡ್ತಾ ಇದ್ದಾರೆ. ಇವಾಗೆ ನಾನು ಶ್ರೀದೇವಿನ ಬಿಟ್ಟು ಬಾ ಅಂತ ಎಲ್ಲೂ ಹೇಳಿಲ್ಲ, ಮತ್ತು ಇನ್ನೊಂದು ಕಡೆ ಕೆರಿಯರ್ ಹಾಳಾಗಬಾರ್ದು, ಈ ರೀತಿಯಾದಂತಹ ಒಂದಿಷ್ಟು ಮಾತುಗಳು ಹೇಳ್ತಾ ಇದ್ದಾರೆ. ಅಂದರೆ ಹಾಗಾದರೆ ಇವನೇ ನನ್ನ ಹಿಂದೆ ಬರ್ತೀನಿ ಅಂತ ಏನಾದರೂ ಹೇಳಿದ್ರೆ ಅದನ್ನು ಹೇಳಬೇಕಲ್ಲ. ಹಾಗಾಗಿ ಇಲ್ಲಿ ಅವಕಾಶಗಳನ್ನು ಕಳೆದುಕೊಳ್ಳುವಂತಹ ಆತಂಕದಲ್ಲಿ ಸಪ್ತಮಿ ಗೌಡ ಒಂದು ಕಡೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾದರೆ ಸಪ್ತಮಿ ಗೌಡ ಏನು ಮಾತಾಡಿದ್ದಾರೆ, ಆ ಆಡಿಯೋ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹೌದು ಸರ್, ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ, ಎಲ್ಲ ಆಗಿದೆ, ಎಲ್ಲ ನಾನು ಒಪ್ಕೊತೀನಿ ಸರ್, ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು. ನಾನು ಅಂದರೆ ನನ್ನ ಗುರುದು ಅವ್ನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ಅವನ್ನ ನಂಬಿ ನಾನು ಮಾಡಿದ್ದು ಸರ್. ಇಲ್ಲಾಂದರೆ ನಾನು ಸಾರಿ ಸರ್, ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್. ಹಾಯ್ ಸರ್, ಅಂದರೆ ಇವಾಗ ನಿಮ್ಗೆ ಆಗಲೇ ವಿಷಯ ಗೊತ್ತಾಗಿರುತ್ತೆ ಸರ್ ಏನಾಗಿದೆ ಏನು ಅಂತ. ಬಟ್ ನಾನು ನಾನು ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್. ನನ್ನ ಸೈಡ್ ಆಫ್ ದ ಸ್ಟೋರಿನೂ ಕೇಳೋಕ್ಕೆ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್, ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವತ್ತೂ ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ, ಅಂದರೆ ಬಾಬನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್. ಯಾವತ್ತೂ ನಾನು ಗುರುಗೆ ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತ ಯಾವತ್ತೂ ಹೇಳಿಲ್ಲ. ತುಂಬ ಸತಿ ಹೇಳಿದ್ದೀನಿ ಸರ್. ಬೇಕಂದರೆ ನೀವು ಅವನೂ ಕೇಳ್ಬೋದು, ಯಾರನ್ನಾದ್ರೂ ಕೇಳ್ಬೋದು. ದಟ್ ಇದನ್ನು ವರ್ಕೌಟ್ ಮಾಡೋದು ತಪ್ಪಾಗುತ್ತೆ, ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್. ಹೌದು, ಇದು ನಿಮ್ಮ ಸೆಟ್ಟಲ್ ಆಯಿತು, ಅದಕ್ಕೆ ನಿಮ್ಗೆ ನಮ್ಮ ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್, ಅದು ಪರವಾಗಿಲ್ಲ. ಬಟ್ ನಾನು ಜಸ್ಟ್ ರಿಕ್ವೆಸ್ಟು ಸರ್, ಐ ಜಸ್ಟ್ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕ್ಕಷ್ಟ. ನಮ್ಮ ಮನೆಗೆ ಬಂದರು ಎಲ್ಲ ಸರ್, ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನಾನು ಏನು ಮಾತಾಡಲ್ಲ ಆ ಥರ. ಅವರು ಅಂದರೆ ಗುರುದು ಫಸ್ಟ್ ಸಿನಿಮಾ, ನಿಮಗೂ ಇದು ವೆರಿ ಇಂಪಾರ್ಟೆಂಟು. ಎಲ್ಲರೂ ಇಷ್ಟೊಂದು ದುಡ್ಡು ಹಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ನಾನು ಯಾವುದಕ್ಕೆ 100% ನನ್ನ ಮಧ್ಯ ಬರಲ್ಲ ಸರ್. ಬಟ್ ಐ ಜಸ್ಟ್ ವಾಂಟ್ ನಾನೇನು ಆ ಥರ ಮಾಡೋಕ್ಕೋಗಲ್ಲ, ಕಾಂಟ್ಯಾಕ್ಟ್ ಮಾಡಲ್ಲ, ಏನು ಮಾಡಲ್ಲ ಅಂತ ನಾನು ಹೇಳಿದ್ದೀನಿ ಸರ್. ಜಸ್ಟ್ ವಾಂಟ್ ನಿಮ್ಗೆ ಯಾವತ್ತಾದರೂ ನೀವು ಬೈತಿರೋ ಏನೋ ಸರ್, ಐ ವಿಲ್ ಟೇಕ್ ಇಟ್. ಬಟ್ ನಿಮ್ಗೆ ಯಾವತ್ತಾದರೂ ಸಪ್ತಮಿ ಇಷ್ಟು ಕೆಟ್ಟವಳಾಗೋಕ್ಕೆ ಸಾಧ್ಯನಾ ಅಂತ ಯಾವತ್ತಾದರೂ ಒಂದು ಸತಿ ನಿಮ್ಗೆ ಅನಿಸಿದ್ರೆ ಜಸ್ಟ್ ನಂಗೆ ಒಂದು ಚಾನ್ಸ್ ಬೇಕು ಸರ್. ಜಸ್ಟು ನಾನು ಹೇಳೋಕ್ಕೆ ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್. ಹೌದು ಸರ್, ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ, ಎಲ್ಲ ಆಗಿದೆ, ಎಲ್ಲ ನಾನು ಒಪ್ಕೊತೀನಿ ಸರ್, ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು.
ಅಂದರೆ ನನ್ನ ಇನ್ನು ದೊಡ್ಡ ಮನೆ ಹಾಗೂ ದೊಡ್ಡ ಪ್ರೊಡ್ಯೂಸರ್ ಕೋಪದಿಂದ ಪಾರಾಗಲಿಕ್ಕೆ ಸಪ್ತಮಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹೊಂಬಾಳೆ ಸಂಸ್ಥೆಯ ಮುಂದಿನ ಹಲವು ಫಿಲ್ಮ್ಗಳಿಗೆ ಸಪ್ತಮಿಗೆ ಸಾಕಷ್ಟು ಚಾನ್ಸ್ ಇತ್ತು. ಹೊಂಬಾಳೆ ಸಂಸ್ಥೆ ಅಂದರೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂತಹ ಖ್ಯಾತಿ ಇದೆ ಹೊಂಬಾಳೆ ಸಂಸ್ಥೆಗೆ. ಹೊಂಬಾಳೆ ಸಂಸ್ಥೆಯ ಮುಂದಿನ ಹಲವು ಫಿಲ್ಮ್ಗಳಿಗೆ ಅವಕಾಶಗಳು ಹುಡ್ಕೊಂಡು ಬಂದಿತ್ತು ಸಪ್ತಮಿ ಗೌಡಗೆ. ಅಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ಬಾದ್ಶಾ ಶಿವಣ್ಣನ ಆಶೀರ್ವಾದ ಕೂಡ ಬೇಕು. ಶಿವಣ್ಣ ಹಾಗೂ ರಾಘಣ್ಣ ಮಾತನ್ನ ಸ್ಯಾಂಡಲ್ವುಡ್ನ ಹಲವು ಖ್ಯಾತ ನಿರ್ಮಾಪಕರು ದಾಟಲ್ಲ. ಯಾಕಂದರೆ ಸಾಕಷ್ಟು ಸಿನಿಮಾ ರಂಗವನ್ನೇ ಆಳ್ತಾ ಇರುವಂತಹ ಒಂದು ಫ್ಯಾಮಿಲಿ, ದೊಡ್ಡ ಮನೆ ಫ್ಯಾಮಿಲಿ. ಇನ್ನೊಂದು ಕಡೆ ಯುವ ಡಿವೋರ್ಸ್ ಪ್ರಕರಣದಲ್ಲಿ ಸಪ್ತಮಿ ವಿರುದ್ಧ ಶಿವಣ್ಣ ಮತ್ತು ರಾಘಣ್ಣ ಈಗ ಗರಂ ಆದಂತೆ ಕಾಣಿಸ್ತಾ ಇದೆ. ಸಪ್ತಮಿಗೆ ಚಾನ್ಸ್ ಕೊಟ್ಟರೆ ದೊಡ್ಡ ಮನೆ ದುಶ್ಮನಿಗೆ ನಿರ್ಮಾಪಕರು ಈಗ ಒಳಗಾಗಬೇಕಾಗುತ್ತೆ. ಆ ಥರ ಒಂದು ಆತಂಕವೂ ಕೂಡ ಇದೆ. ಇದರಿಂದ ಹೆದರಿದಂತಹ ಸಪ್ತಮಿ ಮೆಸೇಜ್ ಮೂಲಕ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾರೆ. ತನ್ನ ಸೈಡ್ ಸ್ಟೋರಿ ಕೂಡ ಹೇಳ್ಕೊಳ್ಳಲಿಕ್ಕೆ ಚಾನ್ಸ್ ಕೇಳ್ತಾ ಇದ್ದಾರೆ ಸಪ್ತಮಿ ಗೌಡ. ಕೇವಲ ತಾನು ಮಾತ್ರ ತಪ್ಪು ಮಾಡಿಲ್ಲ, ಇವನದ್ದೂ ತಪ್ಪಿದೆ, ಯುವರಾಜ್ ಕುಮಾರದ್ದು ಕೂಡ ಇಲ್ಲಿ ತಪ್ಪಿದೆ ಅಂತ ಸಪ್ತಮಿ ಗೌಡ ತಿಳಿಸ್ತಾ ಇದ್ದಾರೆ. ಅಂದರೆ ನಾವು ಮೊನ್ನೆ ಕೂಡ ಇದನ್ನೇ ಹೇಳ್ತಾ ಇದ್ವಿ, ಒಂದು ಕೈಯಲ್ಲಿ ಚಪ್ಪಾಳೆ ಹೊಡಿಲಿಕ್ಕಾಗಲ್ಲ, ಎರಡೂ ಕೈ ಸೇರಿದ್ರೇ ಚಪ್ಪಾಳೆ ಹೊಡಿಲಿಕ್ಕೆ ಸಾಧ್ಯ. ಒಂದು ಸೈಡಿಂದ ಇಲ್ಲಿ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಂದು ಕಡೆ ಅವರ ಆಡಿಯೋಗಳನ್ನು ಕೇಳಿಸ್ತಾ ಅಲ್ಲಿ ಹೋದರೆ ಸಹಜವಾಗಿ ಇಲ್ಲಿ ಸಪ್ತಮಿ ಗೌಡ ಅವ್ರನ್ನ ಬಿಟ್ಟು ಬರಬೇಡಿ, ಶ್ರೀದೇವಿನ, ಯಾರ ಲೈಫು ಹಾಳಾಗಬಾರ್ದು, ಹಾಗಾಗಿ ಅವ್ರ ಜೊತೆ ಚೆನ್ನಾಗಿರಬೇಕು, ನನ್ನಿಂದ ತಪ್ಪಾಗಿದೆ, ಈ ರೀತಿಯಾದಂತಹ ಒಂದಿಷ್ಟು ಹೇಳಿಕೆಗಳನ್ನ ನೋಡ್ತಾ ಹೋಗೋದಾದರೆ ಇಲ್ಲಿ ಯುವರಾಜ್ ಕುಮಾರ್ದು ಎಲ್ಲೋ ಒಂದು ಕಡೆ ಮಿಸ್ಟೇಕ್ಸ್ ಆಗಿದೆ ಅನ್ನೋದು ಒಂದು ಮೇಲ್ನೋಟಕ್ಕೆ ಒಂದಿಷ್ಟು ಸ್ಪಷ್ಟೀಕರಣ ಸಿಗ್ತಾ ಹೋಗ್ತದೆ. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಈ ಹೊಂಬಾಳೆ ರಾಜ್ಕುಮಾರ್ ಸಿನಿಮಾದಿಂದ ಹಿಡಿದು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿರುವಂತಹ ಒಂದು ಖ್ಯಾತಿ. ಇದು ಕಾಂತಾರ ಸಿನಿಮಾ, ಈಗಾಗಲೇ ಕಾಂತಾರದಲ್ಲೂ ಕೂಡ ಅಭಿನಯವನ್ನು ಮಾಡಿದಾರಲ್ಲ, ಕಾಂತಾರವೂ ಕೂಡ ಹೊಂಬಾಳೆ ಸಂಸ್ಥೆಯಿಂದನೇ ಬಂದಿರುವಂಥ ಸಿನಿಮಾ. ಜೊತೆಗೆ ಪುನೀತ್ ರಾಜ್ಕುಮಾರ್ ನಟನೆಯ ರಾಜಕುಮಾರ ಚಿತ್ರವೂ ಕೂಡ ಹೊಂಬಾಳೆ ಸಂಸ್ಥೆಯ ಚಿತ್ರವೇ. ಹಾಗಾಗಿ ಹೊಂಬಾಳೆ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರಿಗೆ ಸಾಕಷ್ಟು ಅವಕಾಶಗಳಿಗೇನು ಕೊರತೆ ಇಲ್ಲ. ಸಪ್ತಮಿ ಗೌಡಗೂ ಸಾಕಷ್ಟು ಅವಕಾಶಗಳು ಇಲ್ಲಿ ಬಂದು ನಿಂತಿದ್ವು, ಸಾಕಷ್ಟು ಅವಕಾಶಗಳು ಅವ್ರ ಮನೆ ಮುಂದೆ ಬಂದು ನಿಂತಿದ್ವು. ನೋಡಿ, ಎಲ್ಲೋ ಒಂದು ಕಡೆ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲೇ ಒಂದಿಷ್ಟು ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ನಟ ನಟಿಯರು. ಇವಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.